ನಮಸ್ಕಾರ ಎಲ್ರಿಗೂ. ತಿಮ್ಮಣ್ಣ ಭಟ್ಟರ ಪಾತ್ರ. ಹೌದು, ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್‌ನ ತಿಮ್ಮಣ್ಣ ಭಟ್ಟರ ಪಾತ್ರ ಏನಿದೆ, ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದ್ದು, ಈ ಪಾತ್ರವನ್ನ ಅಭಿನಯಿಸಿರುವಂತಹ ನಟನ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ನಿಜವಾದ ಹೆಸರು ಯದುಶ್ರೇಷ್ಠ ಅನ್ನೋದಾಗಿರುವಂತದ್ದು. ಹಾಗೆ ಇವರ ಪೂರ್ತಿ ಹೆಸರು ಯದುಶ್ರೇಷ್ಠ ಶ್ರೀನಿಧಿ ಅನ್ನೋದಾಗಿದೆ. ಇವರು ಮೂಲತಃ ಮೈಸೂರಿನವರಾಗಿದ್ದು ಅಟ್ ಪ್ರೆಸೆಂಟ್ ಅಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋದಾದ್ರೆ ಆಗಸ್ಟ್ 6, 1995 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 30 ವರ್ಷ ವಯಸ್ಸು. ಹಾಗೇನೆ ಇವರ ತಂದೆಯ ಹೆಸರನ್ನ ನೋಡ್ತಾ ಹೋಗೋದಾದ್ರೆ ಇವರ ತಂದೆಯ ಹೆಸರು ಬದ್ರೀಶ್ ಅನ್ನೋದಾಗಿದೆ. ತಾಯಿಯ ಹೆಸರು ರಮಾ ಅನ್ನೋದಾಗಿರುವಂತದ್ದು. ಇವರಿಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ, ಸಿಂಧು ಹಾಗೇನೆ ನಾಗಶ್ರೀ ಅಂತ ಅವರ ಹೆಸರು. ಯದುಶ್ರೇಷ್ಠ ಅವರಿಗೆ ಇತ್ತೀಚೆಗೆ ಮದುವೆ ಕೂಡ ಆಗಿತ್ತು. ಆ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿದ್ವು. ಆ ಫೋಟೋಸ್ಗಳನ್ನು ಇವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇರಬಹುದು. ಹಾಗೇನೆ ಇವರ ವೈಫ್ ನ ಹೆಸರು ವಿಶಾಖ ಅನ್ನೋದಾಗಿದೆ. ಇನ್ನು ಇವರ ಎಜುಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದು ಯಾವ ಕಾಲೇಜ್ ಅಂತ ನೀವು ಕೇಳೋದಾದ್ರೆ ವಿದ್ಯಾ ವಿಕಾಸ ಕಾಲೇಜ್ ಮೈಸೂರಿನಲ್ಲಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮೈಸೂರಿನಲ್ಲೇನೆ ಇವರು ರಂಗಾಯಣದಲ್ಲಿ ಥಿಯೇಟರ್ ಅನ್ನ ಅಭ್ಯಾಸ ಮಾಡ್ತಾರೆ. ಹಾಗೇನೆ ಮೈಸೂರಿನಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ರಂಗ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಅವರು, ಶ್ರೀಪಾದ್ ಭಟ್ ಅವರು, ಪ್ರೊಫೆಸರ್ ಉಮೇಶ್ ಅವರು, ಸುಶೀಲೇಂದ್ರ ಕುಲಕರ್ಣಿ ಅವರು ಇವರ ಬಳಿ ಕೂಡ ಇವರು ಕೆಲಸವನ್ನ ಮಾಡಿದ್ದು, ಇವರ ಜೊತೆ ಯದುಶ್ರೇಷ್ಠ ಅವರು ಚಿಕ್ಕ ವಯಸ್ಸಿನಿಂದ ಅಭ್ಯಾಸವನ್ನ ಮಾಡಿದ್ದಾರೆ. ಸೊ ಹೀಗಾಗಿನೇ ರಂಗಭೂಮಿನಲ್ಲಿ ಸಾಕಷ್ಟು ಅನುಭವ ಕೂಡ ಇವರಿಗೆ ಇದೆ. ಇದರ ಜೊತೆಗೆ ಇವರು ತಬಲಾ ಅಭ್ಯಾಸವನ್ನ ಕೂಡ ಮಾಡಿದ್ದು, ಪಂಚಾಕ್ಷರಿ ಗವಾಯಿ ಅವರ ಶಿಷ್ಯರಾಗಿರುವಂತಹ ರಮೇಶ್ ಅವರ ಹತ್ತಿರ ತಬಲಾ ಅಭ್ಯಾಸವನ್ನ ಕೂಡ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಸಾಕಷ್ಟು ರಂಗಭೂಮಿ ಅಭ್ಯಾಸದ ನಂತರ ಇವರು ಸೀರಿಯಲ್ಗೂ ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು. ಯಾವ ಸೀರಿಯಲ್ ಅಂತ ಕೇಳೋದಾದ್ರೆ ನಿಮ್ಮಲ್ಲಿ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರಬಹುದು. ಮಿಥುನ ರಾಶಿ ಅನ್ನುವಂತಹ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು. ಈ ಒಂದು ಸೀರಿಯಲ್ ನಲ್ಲಿ ಇವರು ತಮ್ಮ ಡೆಬ್ಯೂಟ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಸೀರಿಯಲ್ ನಲ್ಲಿ ಇವರಿಗೆ ಒಂದು ಅವಾರ್ಡ್ ಕೂಡ ಬರುತ್ತೆ. ಅನುಬಂಧ ಅವಾರ್ಡ್ಸ್ ಅಲ್ಲಿ ಇವರಿಗೆ ಮನ ಮೆಚ್ಚಿದ ಸಹೋದರ ಅನ್ನುವಂತಹ ಅವಾರ್ಡ್ ಕೂಡ ಸಿಗುತ್ತೆ. ಮಿಥುನ ರಾಶಿ ಸೀರಿಯಲ್ ನಲ್ಲಿ ಇವರದು ಒನ್ ಆಫ್ ದ ಮೇನ್ ಲೀಡ್ ಪಾತ್ರ ಆಗಿತ್ತು. ಆ ಒಂದು ಸೀರಿಯಲ್ ನ ಮೂಲಕ ಒಳ್ಳೆಯ ಜನಪ್ರಿಯತೆಯನ್ನ ಕೂಡ ಗಳಿಸಿಕೊಂಡಂತಹ ಇವರು ಥಿಯರಿ ಅನ್ನುವಂತಹ ಒಂದು ಸಿನಿಮಾವನ್ನ ಕೂಡ ಮಾಡ್ತಾರೆ. ಅದರಲ್ಲಿ ಹೀರೋ ರೋಲ್ ಅಲ್ಲಿ ಇವರು ಕಾಣಿಸಿಕೊಂಡಿದ್ದು, ಈ ಒಂದು ಸಿನಿಮಾವನ್ನ ನೀವು ಕಲರ್ಸ್ ನಲ್ಲಿ ಮತ್ತು ಜಿಯೋ ಹಾಟ್‌ಸ್ಟಾರ್ ನಲ್ಲೂ ಕೂಡ ನೋಡಬಹುದಾಗಿದೆ. ಇದಾದ ನಂತರ BB5 ಅನ್ನುವಂತಹ ಒಂದು ಸಿನಿಮಾದಲ್ಲೂ ಕೂಡ ಇವರು ರಾಧಿಕಾ ಚೇತನ್ ಅವರ ಜೊತೆ ಕಾಣಿಸಿಕೊಂಡಿದ್ದು, ಅವರ ತಮ್ಮನ ಪಾತ್ರವನ್ನ ನಿರ್ವಹಿಸಿದ್ರು. ಈ ಸಿನಿಮಾಗಳು ಆದ ನಂತರ ಅವರು ಮಿಥುನ ರಾಶಿ ಸೀರಿಯಲ್ ಅನ್ನ ಮಾಡ್ತಾರೆ. ಅದಾದ ನಂತರ ಜೇನುಗೂಡು ಅನ್ನುವಂತಹ ಮತ್ತೊಂದು ಸೀರಿಯಲ್ ನಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಇದು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗಿತ್ತು. ಇದಾದ ನಂತರ ಮತ್ತೊಂದು ನೆಗೆಟಿವ್ ರೋಲ್ ಅನ್ನ ಮಾಡಿದಂತಹ ಇವರು ಉದಯ ಟಿವಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅಣ್ಣ ತಂಗಿ ಎನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಇದಾದ ನಂತರ ಅವರು ವೆಬ್ ಸೀರೀಸ್ ಕಡೆ ಹೋಗ್ತಾರೆ. ವೆಬ್ ಸೀರೀಸ್ ಅಲ್ಲಿ ಇವರು ಅರಸು ಅನ್ನುವಂತಹ ವೆಬ್ ಸೀರೀಸ್ ಅಲ್ಲಿ ಪ್ರಮುಖವಾದಂತಹ ಪಾತ್ರ, ಅದು ಕೂಡ ಅರಸು ಅನ್ನುವಂತಹ ಪಾತ್ರ ಏನಿದೆ ಇದೇ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ರು. ಸೊ ಈ ಒಂದು ವೆಬ್ ಸೀರೀಸ್ ನ ಮೂಲಕ ಇವರು ಮತ್ತಷ್ಟು ಒಳ್ಳೆಯ ಜನಪ್ರಿಯತೆಯನ್ನ ಗಳಿಸ್ಕೊಳ್ತಾರೆ. ಸಿನಿಮಾ ಆಯ್ತು, ಸೀರಿಯಲ್ ಆಯ್ತು, ಅದಾದ ನಂತರ ವೆಬ್ ಸೀರೀಸ್ ಕೂಡ ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ ದೊಡ್ಡ ಮಟ್ಟದ ಒಂದು ಹ್ಯೂಜ್ ಸಕ್ಸಸ್ ಅನ್ನೋದು ಸಿಕ್ಕಿರ್ಲಿಲ್ಲ. ಬಟ್ ಇವಾಗ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿದೆ. ಅದು ಕೂಡ ರಾಯರ ಒಂದು ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಅವಕಾಶ. ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ತಿಮ್ಮಣ್ಣ ಭಟ್ಟರ ಪಾತ್ರವನ್ನ ಇವರು ನಿರ್ವಹಿಸ್ತಾ ಇದ್ದು ತುಂಬಾನೇ ಸೂಪರ್ಬ್ ಆಗಿ ಮೂಡಿ ಬರ್ತಾ ಇದೆ ಅಂತಾನೆ ಹೇಳಬಹುದು. ಈ ಸೀರಿಯಲ್ ನಲ್ಲಿ ಇವರಿಗೆ ಸಾಕಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ. ಈ ಸೀರಿಯಲ್ ನಲ್ಲಿ ಇವರ ಪಾತ್ರ ಮುಕ್ತಾಯವಾದ ನಂತರ ಮುಂದೆ ಕೂಡ ಒಳ್ಳೆಯ ಸೀರಿಯಲ್, ಸಿನಿಮಾ ಆಪರ್ಚುನಿಟಿಗಳು ಜಾಸ್ತಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಸೀರಿಯಲ್ ನಲ್ಲಿ ಇವರ ಪಾತ್ರ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಇಷ್ಟ ಆಗ್ತಾ ಇದೆಯಾ ಇಲ್ವಾ, ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಯಾರ ಬಗ್ಗೆ ಬೇಕೋ ಅದನ್ನ ಕೂಡ ನೀವು ಕಮೆಂಟ್ ಮಾಡಿ ಕೇಳಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.